ಹೋರಾಡಿ ಬರುತ್ತಾನೆ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಕನಕ ಜಗ ಚಕ್ಕಣ ಮಾದೇಸ್ವಾಮಿ ಬರುವಾಗ ಮಾಳೆಲ್ಲ ತಮ್ಮಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನಾದ ರಥವೇರಿ ಬರುತ್ತಾನೆ ಚಾಮುಂಡಿ ಸಿರಿ ಆದ ಮಗು ವರಳಿ ಆದ ಚಾಮ ಈ ಶಾಲೆಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಸುರುಳ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚಕ್ಕಡಿದಾರಿಯ ಹರಿಕಾರರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ NH ಕೋನರೆಡ್ಡಿ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಊರಿನ ಯಾವತ್ತು ಗುರು ಹಿರಿಯರೇ, ನಾನು ದಯವಿಟ್ಟು ಮಾಡಿದ ಅವರಿಗೆ ನಾನು ನನ್ನ ಎಲ್ಲ ಪಂಚಾಯಿತಿಯ ಸರ್ವ ಸದಸ್ಯರ ಪರವಾಗಿ ಊರಿನ ಗಣ್ಯನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಈ ಶಾಲೆ ಬಗ್ಗೆ ಬಹಳ ಅಭಿಮಾನ ಎಲ್ಲರಿಗೂ ಇರ್ತಕ್ಕಂಥದ್ದು. ಈ ಒಂದು ಕಟ್ಟಡಗಳಾಗಲಿ, ಗ್ರೌಂಡ್ ಆಗಲಿ, ಶಾಲೆ ಕೆಲಸದೊಳಗ ಈ ಹಿಂದಿನ SPCA ಸದಸ್ಯರಾಗಲಿ, ಈಗಿನ SPCA ಸದಸ್ಯರಾಗಲಿ, ಕಾರ್ಯಾಧ್ಯಕ್ಷರಲ್ಲಿ ಶಾಲೆ ವಿಷಯದೊಳಗ ಯಾರೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಎಲ್ಲರೂ ನೀಟಾಗಿ ಕೆಲಸ ತಗೊಂಡಿರೋ. ಗ್ರೌಂಡ್ ಆಗಲಿ, ಕಟ್ಟಡ ಆಗಲಿ, ಇದರೊಳಗ ಈ ಬೇಡಿಕೆ ಸಾಕ್ಷಿ ಈ ಅಚ್ಚುಕಟ್ಟಾಗಿ ಕೆಲಸ ನಡೆಯುತ್ತಂತಂದ್ರೆ ಊರನ್ನವರು ನೀಟಾಗಿ ನಾವು ಕೆಲಸ ತಗೊಂಡಿ ಅನ್ನೋದಕ್ಕೆ ಇದು ಇದೆಲ್ಲ ಬೇಡಿಕೆ ಸಾಕ್ಷಿ. ಅದಕ್ಕೆ ಈ ಶಿಕ್ಷಣ ರಂಗದೊಳಗೆ ನಮ್ಮೂರಿನಲ್ಲಿ ಯಾರೂ ಭೇದ ಭಾವ ಮಾಡಿಲ್ಲ. ಯಾರು BJP ಅವರಿರಲಿ, ಕಾಂಗ್ರೆಸ್ ಇರಲಿ, JDS ಅವರು ಎಲ್ಲರೂ ತಮ್ಮ ಮನದಲ್ಲಿಂದ ಈ ಸೇವೆ ಸಲ್ಲಿಸೇವೆ ಅಂದ್ರೆ ಈ ಸಂಸ್ಥೆ ಇಷ್ಟೊಂದು ಉನ್ನತವಾಗಿ ಬೆಳೆದೈತಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದಕ್ಕೆ ಶಾಸಕರಲ್ಲಿ ನನ್ನೊಂದು ಮನವಿ, ತಾವು ಆರಿಸಿ ಬಂದ್ಬಿಡ್ಲಿಕ್ಕೆ ನಾವೊಂದು ಮನವಿಯನ್ನು ಕೊಟ್ಟಿದ್ವಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಂದ್ರೆ ಇವತ್ತ ಬಹಳ ಕಠಿಣ ಐತಿ. ಅದಕ್ಕೆ ಅಂತ ಶಾಲೆಗಳನ್ನು ಉಳಿಸ್ಬೇಕಂದ್ರೆ ಅದಕ್ಕೊಂದು ಹಾಸ್ಟೆಲ್ ಸೇವೆ ಬೇಕು ಅಂತಕ್ಕಂಥ ಮಾತನ್ನ ನಮಗೆ ನಾವು ನಿರ್ಬಂಧೇಶ್ವರ ಕುಟುಂಬ ಕಾರ್ಯಕ್ರಮದಲ್ಲೇ ಹೇಳಿದ್ವಿ. ಆ ನಿಟ್ಟಿನೊಳಗೆ ನಮಗೆ ಪುರೋಹಿತ್ ಸರ್ ಅಲ್ಲಿ ಎಲ್ಲ ಶಿಕ್ಷಕರು ಒಂದವರು ಹಾಗೂ ನಮ್ಮ ಕಾರ್ಯಾಧ್ಯಕ್ಷರು ನಮಗೊಂದು ಮಾತು ಹೇಳಿದ್ರು, ಈ ಪಂಚಾಯತಿ ಒಳಗೆ ಠರಾವ್ ಮಾಡಿಕೊಟ್ರೆ ಮುಂದಿನ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಹಳ್ಳಿಯವರು ನಮ್ಮೆಲ್ಲ ಮೆಂಬರು ನಾವು ಮನೆಗೆ ಹೋಗಿಲ್ಲ, ಅವ್ರು ಹೇಳಿಬಿಡ್ಲಿಕ್ಕೆ ಸೀದಾ ಪಂಚಾಯತಿಗೆ ಹೋಗಿ ನಾವು ಅವ್ರಿಗೆ ಏನು ಹೇಳಿದ್ರು ಆ ಕೆಲಸ ಮಾಡಿಕೊಟ್ಟೆ ನಾವು ಮನೆಗೆ ಹೋಗಿ. ಅದಕ್ಕೆ ಮುಂದಿನ ಕೆಲಸವನ್ನ ಕಾರ್ಯಾಧ್ಯಕ್ಷರು, SPCA ಎಲ್ಲ ಸದಸ್ಯರು, ಶಿಕ್ಷಕರು ಒಂದು ಶಾಸಕರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಸಮಾಜ ಕಲ್ಯಾಣದಿಂದ ಲೆಟರ್ ತಗೊಂಡು
ಅದು ಮುಂದಿನ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದ್ರೊಳಗ ನಮ್ಮೂರೊಳಗ ಒಂದು BCM ಹಾಸ್ಟೆಲ್ ಒಂದು ಶಾಸಕರು ಮಾಡಿ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ನಿಮ್ಮ ಮಾತನಾಡ್ಬೇಕು. ಯಾಕಂತಂದ್ರ ಹಾಸ್ಟೆಲ್ ಆದ್ರೆ ಮಾತ್ರ ಈ ಶಾಲೆ ಉಳಿತೈತಿ. ಯಾಕಂದ್ರ ಪ್ರೈವೇಟ್ ಶಾಲೆಗಳು ಖಾಸಗಿ ಶಾಲೆಗಳು ಬಹಳ ವೇಗವಾಗಿ ಹೋಗ್ತಾವೆ. ಆ ನಿಟ್ಟಿನೊಳಗೆ ನಾವು ಹೋಗ್ಬೇಕಾಗಿತ್ತಂತಂದ್ರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಂತಂದ್ರೆ ಒಂದು ಹಾಸ್ಟೆಲ್ ಆಗ್ಲೇಬೇಕು. ಸುತ್ತಮುತ್ತಲ ಹಳ್ಳಿಗಳ ಜನ ಬರ್ತಾರ, ಬಡವರು ಇರ್ತಾರ, ಅಂತವ್ರು ಈ ಹಾಸ್ಟೆಲ್ ಒಳಗೆ ಇದ್ದು ನಾವು ಮಕ್ಕಳ ಒಂದು ಹಾಜರಾತಿಯನ್ನ ಸಂಖ್ಯೆಯನ್ನ ಅಭಿವೃದ್ಧಿ ಪಡಿಸ್ಕೋಬೇಕು, ಶಾಲೆ ಉಳಿಸ್ಕೋಬೇಕು ಅಂತಂದ್ರೆ ನಮ್ಗೆ ಹಾಸ್ಟೆಲ್ ಬೇಕು. ದಯವಿಟ್ಟು ಶಾಸಕ ಆ ನಿಟ್ಟಿನೊಳಗೆ ನಮ್ಗೆ ಪ್ರಯತ್ನ ಮಾಡಿ ನಮಗೊಂದು ಹಾಸ್ಟೆಲ್ ಅನ್ನ ಒಂದು ಸಂಕ್ಷನ್ ಮಾಡಿಸ್ಬೇಕಂತಕ್ಕಂಥ ಮಾತನ್ನ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರ ಪರವಾಗಿ ನಾನು ಅವರನ್ನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾಕಂತಂದ್ರೆ ಶಾಸಕರು ನಮ್ಮ ಊರಿನ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸಗಳನ್ನ ಈಗಾಗಲೇ ರನ್ನಿಂಗ್ ಅದಾವು. ಚಕ್ಕಡಿ ದಾರಿ ಅಧಿಕಾರ ಅಂತೇಳಿ ಕರೀಲಿಕ್ಕೆ ಅವ್ರು ನೋಡಿ ಅಷ್ಟೇ ಮಾಡಿಲ್ಲ. ಈಗಾಗಲೇ ನಮ್ಮ ಊರೊಳಗ 6 ಚಕ್ಕಡಿ ದಾರಿಗಳನ್ನ ಮಾಡ್ಯಾರ. ಇನ್ನೂ ಅಭಿವೃದ್ಧಿ ಒಳಗೆ ನಡೆದೈತಿ. ಅದಕ್ಕೆ ನಾವು ಕ್ರಿಯಾಶೀಲ ಶಾಸಕರು ಅಂತೇಳಿ ನಾವು ಕರೆಯಾಕ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ನಿಜವಾಗ್ಲೂ ಕ್ರಿಯಾಶೀಲ ಅಂದ್ರೆ ಅದಕ್ಕಿಂತ ಒಂದು ಏನು ಪದ ಇದ್ರೆ ಅದು ಅನ್ನ ಕರೆಯಲ್ಲ. ಯಾಕಂತಂದ್ರೆ ಅಷ್ಟೊಂದು ಕ್ರಿಯಾಶೀಲ ಅದರ ತಮ್ಮ ಒತ್ತಡದ ಬದುಕಿನಲ್ಲಿ ಕೂಡ ನಮಗ ನಿಮ್ ಸೆಲ್ಯೂಡಿ ರಸ್ತಾ ಏನಿರೈತಿ, ನಿಂಗಾಳ ರಸ್ತಾ ಏನಾಗೈತಿ ಅಂತಕ್ಕಂಥ ಮಾತನ್ನ ಪ್ರತಿಯೊಂದು ಊರಿನ ಬಗ್ಗೆ ಅವ್ರಿರ್ತಕ್ಕಂಥ ಕಾಳಜಿ, ಅದಕ್ಕೆ ರೈತರು ಸಹಕಾರ ಮಾಡಿದ್ರ ಏನಾದ್ರೂ ನಾವು ಸಾಧಿಸ್ಲಿಕ್ಕೆ ಆಗ್ತೈತೆ ಅನ್ನೋದಕ್ಕೆ ನಮ್ಮ ಊರಿರ್ತಕ್ಕಂಥ ಎಲ್ಲ ಚಕ್ಕಡಿ ದಾರಿಗಳನ್ನ ನೀವು ಮೂಸ್ಕೊಂಡಿನ ನಿಮ್ಮ ಊರಿನ ಗಾಡಿ ಚೀಟಿ ತಗೊಂಡು ಹೋಗ್ತೀವಿ ಅನ್ನೋದನ್ನ ಮಾತನ್ನ ಹೇಳ್ತಾರೆ. ಅದಕ್ಕೆ ನಮ್ಮ ಊರಿನಲ್ಲಿ ಬಹಳ ಇನ್ನೊಂದು 2 ರಸ್ತೆಗಳದಾವು, ಅವ್ರು ಮಾಡಿ ನಾವು ಇದು ಮಾಡ್ತೇವೆ. ಆಮೇಲೆ ಇನ್ನೊಂದು ಶಾಸಕರಲ್ಲಿ ಒಂದು ಮನವಿ, ಈ ಒಂದು ಶಾಲೆಗೆ ಇಷ್ಟೆಲ್ಲಾ ಸುಂದರ ಕಟ್ಟಡ ಆಗೈತಿ, ಸ್ವಲ್ಪ ಕಾಂಪೌಂಡ್ ಇಂದ ಸ್ವಲ್ಪ ಕೊರತೆ ಆಗೈತಿ. ಯಾಕಂದ್ರ ಆ ಕಡೆ ಒಳಗಡೆ ಅದು ದನ ಕಡುಬು ಬರ್ತಾವು. ಅದಕ್ಕೆ ಒಂದ್ ಸ್ವಲ್ಪ ಬದುಕ ತಮ್ಮ ಅಂದಾಜೊಳಗ ಒಂದ್ ಸ್ವಲ್ಪ ಬದುಕ ಕಾಂಪೌಂಡಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಶಾಲೆ ಬಹಳ ಅಭಿವೃದ್ಧಿಯನ್ನ ಕಾಣ್ತೈತಿ. ಕ್ರಿಯಾಶೀಲವಾಗಿರ್ತಕ್ಕಂಥ ಒಬ್ಬ ಕಾರ್ಯಾಧ್ಯಕ್ಷರನ್ನ ಕಂಡಿರ್ತಕ್ಕಂಥ ಇದು ಶಾಲೆ ನೋಡ್ರಿ. ತಮ್ಮರನ್ನೇ ತಾವು ಕಳ್ಕೊಂಡು ಸಾಕಷ್ಟು ಸಂಘಟನೆ ಮಾಡಿ ಎಲ್ಲಾ SBC ಅವರನ್ನ ಒಕ್ಕಟ್ಟನ್ನು ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಈ ಶಾಲೆವನ್ನ ಪ್ರಗತಿಯಲ್ಲಿ ಒಯ್ತಾರ. ಅದು ನಮಗೆ ಬಹಳ ಹೆಮ್ಮೆ ಅಂದ್ರೆ ಬಹಳ ಹೆಮ್ಮೆ ಆಗೈತಿ. ಯಾಕಂತಂದ್ರೆ ತಮ್ಮ ದುಡಿಮೆಯ ಒಂದು ಮಾತು ಹೇಳಿದವರು, ತಮ್ಮ ದುಡಿಮೆಯ ಒಂದು ಪ್ರತಿಫಲದಲ್ಲಿ 10% ನಾ ಶಿಕ್ಷಣ ಸಂಸ್ಥೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನ ಕಾರ್ಯಾಧ್ಯಕ್ಷರು ಹೇಳಿದ್ರು. ಅದಕ್ಕೆ ಒಂದ್ ಮಾತು ಹೇಳ್ತೇನೆ ನಿಮಗ, ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧಿಸಲೇಬೇಕು. ಅದಕ್ಕೆ ವಿಶ್ವ ಶ್ರೀಮಂತನಾಗಿರ್ತಕ್ಕಂಥ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾನ, ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ನಿನ್ನದೇ ತಪ್ಪು ಅಂತಕ್ಕಂಥ ಮಾತನ್ನ ಹೇಳ್ತಾರ. ಅದಕ್ಕೆ ನಿರ್ದೇಶನ ಉಮೇಶ್ ಸಿರಳವರು, ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಉಮೇಶ್ ಸಿರಳವರು ಇವತ್ತ ಈ ಮಟ್ಟಕ್ಕೆ ಬೆಳೆದಾರಂದ್ರ ಅವ್ರು ಇರ್ತಕ್ಕಂಥ ಪರಿಶ್ರಮ, ಅವ್ರು ಇರ್ತಕ್ಕಂಥ ಸಾಹಸ, ಅವ್ರು ಇರ್ತಕ್ಕಂಥ ಜನಪ್ರೇಮ, ಅವ್ರು ಇರ್ತಕ್ಕಂಥ ಅಹಮಿಲ್ಲ, ಈಗೋ ಇಲ್ಲ, ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಅದರ. ಅಂಥವ್ರ ಮಾರ್ಗದರ್ಶನೊಳಗ ಈ SBC ಅವರು ಹೇಳಿದ್ರಲ್ಲ, ಅವ್ರು ಒಂದು ಸ್ವಲ್ಪ ಸಾಥ್ ಕೊಟ್ರ ಈ ಶಾಲೆ ಅದಕ್ಕೆ ಇದಕ್ಕೊಂದು ಸ್ವಲ್ಪ ಪೇವರ್ಸ್ ಕಂಪೌಂಡ್ ಸ್ವಲ್ಪ BCM ಹಾಸ್ಟೆಲ್ ತಾವು ಮಾಡಿಕೊಟ್ರ ತಮ್ಮವನ್ನ ರಣದೊಳಗ ನಾವೆಲ್ಲ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರಯತ್ನ ಶಾಸಕರು ಮಾಡೇ ಮಾಡ್ತಾರ ಅಂತ ವಿಶ್ವಾಸ ನಮಗೈತಿ. ಅದಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಒಂದು ಮಾತು ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ PD ಅವರು ಬಹಳ ಕ್ರಿಯಾಶೀಲ PD ಅವರು ಅವರ. ಯಾಕಂತಂದ್ರೆ ಮನೆ ನಮಗ ನಮ್ಮ ಸರ್ ಹೇಳಿದ್ರು, ಇಲ್ಲ ನೀವು ಪಂಚಾಯತ್ ಅವ್ರು ತಾಳ ಮಾಡಿ ಕೊಟ್ಬಿಟ್ರೆ ನಾವು ಮುಂದೆ ಸಮಾಜ ಕಲೆ SBC ಅವರು ನಮ್ಮ ಸಂಗಪ್ಪ ಅವರು ಮುನಿಮನೆ ಅವ್ರು ಹೋಗಿ ಮಾಡ್ಕೊಂಡು ಬರ್ತಾರೆ ಅಂದ್ರು. ಫೋನ್ ಹಚ್ಚಿ ನಮ್ಮ ಹಳ್ಳಿಯವ್ರು ಕೇಳಿದ್ರೆ ನಾನು ಎಲ್ಲಿ ಬೇರೆ ಕಡೆ ಇದ್ರು ಅವರು, ಇಲ್ಲಿ ನಾವು ಬಂದ್ಬಿಟ್ಟೆ ಬರ್ರಿ ನಮ್ಮಿಂದ ಏನಾಗಬೇಕಂತ ಹೇಳ್ರಿ ಅಂತೇಳಿ ಆ ಕ್ಷಣ ಒಳಗನ ಬಂದ್ ಕಾಟ ನಮ್ಗೆ ರೆಡಿ ಮಾಡಿಸಿಕೊಟ್ಟು ಅವ್ರ ಕೆಲಸ ಮಾಡ್ಯಾರ. ಅದಕ್ಕೆ ಅಂತ ನಮ್ಗೆ ಕ್ರಿಯಾಶೀಲರಾಗಿರ್ತಕ್ಕಂಥ PD ಅವರು ಇವಾಗ ಸಿಕ್ಕಾರ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅವರ ಒಂದು ಉಪಯೋಗವನ್ನು ಗ್ರಾಮಸ್ಥರು ನಾವು ನೀವು ತಗೊಳ್ಳಲು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸುಂದರ ಸಮಾರಂಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ವಂದಿಸಿ ನಾನು ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಸ್ವಾಗತ. ಹೀಗೆ
ಶ್ರೀ ಗುರುಶಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆ ಕೆಪಿಎಸ್ಸಿ ಚಳವಳಿ ಇದರ 50ನೇ ವರ್ಷದ ಸಂಭ್ರಮ. ಒಂದು 10 ನಿಮಿಷ ಯಾರು ಮಾತನಾಡಬೇಡಿ ಪ್ಲೀಸ್. ಹಿಂದೆ ನೋಡಂತಮ್ಮ, ಈ ಕಡೆ ಬರ್ರಿ, ಎಲ್ಲರೂ ಅಲ್ಲಿ ಮಾತಾಡೋರು ಈ ಕಡೆ ಬರ್ರಿ. ಅಧ್ಯಕ್ಷತೆಯನ್ನು ವಹಿಸಿದಂತ ಆತ್ಮೀಯ ಸಹೋದರರು, ಕಾರ್ಯಾಧ್ಯಕ್ಷರಾದಂತ ಶ್ರೀ ಉಮೇಶ್ ಶಿರೋಳ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಂತ ಗ್ರಾಮ ಪಂಚಾಯತಿಯ ಪ್ರಭಾರಿ ಅಧ್ಯಕ್ಷರಂತ ಶ್ರೀಮತಿ ರೇಣುಕಾ ಉರ್ಚನ್ನವರವರೇ, ಗೌರವಾನ್ವಿತ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ, ಎಸ್ಡಿಎಂಸಿಯ ಎಲ್ಲ ಸದಸ್ಯರುಗಳೇ, ಭಾಗವಹಿಸಿದಂತ ಎಲ್ಲ ಹಿರಿಯರೇ, ವಿದ್ಯಾರ್ಥಿನಿಯರೇ, ಕುರುವತ್ತಿ ಮಠರು ಮಾತನಾಡುವಾಗ ಇತಿಹಾಸವನ್ನ ಹೇಳಿದ್ರು. ಬಸರೆಡ್ಡಿಯವರು ತನ್ನದೇ ಆದ ಸ್ಟೈಲ್ನಲ್ಲಿ ನಮಗ ಹಾಸ್ಟೆಲ್ ಮಂಜೂರು ಮಾಡಲೇ ಕೊಡ್ಬೇಕು ಅಂತ ಹಕ್ಕೊತ್ತಾಯವನ್ನ ಮನ್ನೆ ಮಾಡಿದ್ರು. ಹಂಗ ತಿಮ್ಮಾಪುರ ಸರ್ ಒಂದಿಷ್ಟು ಹೇಳಿದ್ರು, ಹಂಗ ಕೆಲವು ಜನ ಪ್ರಸ್ತಾಪ ಮಾಡಿದ್ರಿ. ನಾ ಬಂದ್ಗಳಿಗೆ ಸರಸ್ವತಿಗೆ ಪೂಜೆ ಮಾಡಿ ಒಳಗಡೆ ಎಂಟ್ರಿ ಆದಗಳಿಕೆನ ನಮ್ಮೆಲ್ಲ ವಿದ್ಯಾರ್ಥಿನಿಯರು ಬಹಳ ಹರ್ಷದಿಂದ ನನ್ನನ್ನು ಸ್ವಾಗತ ಮಾಡಿದ್ರಿ. ನಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೆಳಗಡೆ ಬಂದೆ. ಬಹಳ ಅದ್ದೂರಿಯಿಂದ ಮತ್ತೆ ನನ್ನ ಸ್ವಾಗತ ಮಾಡಿ 50ರ ಸಂಭ್ರಮದಲ್ಲಿ ನನ್ನನ್ನು ಸನ್ಮಾನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಶಿಕ್ಷಕರು ಕೂಡ ಲಾಂಡೇಸರು ಹೇಳ್ತಕ್ಕಂಥದ್ದು ಕೇಳಿದೆ. ಎಲ್ಲ ಶಿಕ್ಷಕರು ತಮ್ಮ ಪಾತ್ರವನ್ನು ಮಾಡಿದ್ದು ಕೂಡ ನಾನು ನೋಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಆ SLC ಮಕ್ಕಳು ಡ್ಯಾನ್ಸ್ ಮಾಡುವುದರ ಮೂಲಕ, ಅದಕ್ಕಿಂತ ಮೊದಲು ಕಲ್ಚರ್ ಆಕ್ಟಿವಿಟೀಸ್ ಮಾಡಿದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಸಲ್ಲಿಸಿ, ಇನ್ನು ಮುಂದೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೇಕಲ್ಲ, ಐತದೆ ಅವನು ಮುಂದುವರಿಸಲಿ ಅನ್ನುವಂತ ಮಾತನ್ನ ಹೇಳಿ, ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರುವುದು ಚಳವಳಿಯಲ್ಲಿ ಮಾತ್ರ. ಈ ಶಾಲೆ ನನ್ನ ದತ್ತಕ್ಕಿಂತಕ್ಕಂಥ ಶಾಲೆ. ಇದಕ್ಕೆ ಏನು ಬೇಕು ಎಲ್ಲನೂ ಕೂಡ ಮಂಜೂರು ಮಾಡಿಕೊಡ್ತೇನೆ, ಚಿಂತೆ ಮಾಡಬೇಡಿ. ಅದರ ಜವಾಬ್ದಾರಿ ನಂದು. ಆದ್ರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ. ಇಲ್ಲಿ ಕಲ್ತಂತ ಒಬ್ಬ ವಿದ್ಯಾರ್ಥಿನಿ 625ಗೆ 600 ತಗೊಂಡ್ಲು. 620. ಅವ್ರ ತಂದೆ ಏನು ಎಜುಕೇಟೆಡ್ ಅಲ್ಲ. ನಾನು ಪೈಲಾನ್ ಹೇಳಕ್ಕಿದ್ದ ಬಾಜು ಕುಂತು, ಅವರಪ್ಪ ಶಾಲೆ ಕಲ್ತಿಲ್ಲ, ಈಕೆ ಮಾತ್ರ ಚಲೋ ಶಾಲೆ ಕಲ್ತು ನೋಡು ಅಂತ. ಕಾಲ ಬದಲಾಗಿದ್ವಲ್ಲ, ನಾನು ಹಿಂದಿಲ್ಲ. ಈಗ ಮಕ್ಕಳದ ಕಾಲ, ಹೊಸ ಜಗತ್ತಿಗೆ ಬರ್ಬೇಕು ನಾವು. ಅದಕ್ಕೆ ಇವತ್ತಾಕಿ ಪ್ರಶಸ್ತಿಯನ್ನು ತಗೊಂಡ್ಲಲ್ಲ, ಆಕೆ ಜೊತೆ ಮತ್ತೊಂದು 4 ಜನ ತಗೊಂಡ್ರು. ಕೇವಲ ಅವ್ರ ತಂದೆ ತಾಯಿಗೆ ಅಷ್ಟೇ ಸಂತೋಷ ಆಗೋದಿಲ್ಲ, ಅವ್ರಿಗೆ ಕಲಿಸಿದಂತ ಶಿಕ್ಷಕರಿಗೆ ನಿಮ್ಗಿಂತ ಹೆಚ್ಚು ಸಂತೋಷ ಆಗುತ್ತೆ. ನಾನು ಒಂದು ವಿದ್ಯಾರ್ಥಿನಿಯರ ಮೇಲೆ ಬಂದಾಗ, ನೀವೆಲ್ಲರೂ KS IAS ಮಾಡ್ರಿ, ನಿಮ್ಗೆ ಏನ್ ಬೇಕು ಅನ್ಕೊಳ್ತೇನೆ ನಾವು ಮಾಡಿಕೊಳ್ಳಿಕ್ಕೆ ಸಿದ್ಧರಿದ್ದೀರಿ. ನೀವು ಓದಲೇಬೇಕು ಅನ್ನೋಂತ ಕಡ್ಡಾಯವಾದಂತ ಸೂಚನೆಯನ್ನ ಮಕ್ಕಳಿಗೆ ಕೊಟ್ಟೇನ. ಇವತ್ತಿನ ಜಗತ್ತು ಓನ್ಲಿ ಮೆರಿಟ್. ನೀವು ಹೆಂಗರ ಕೋಂಡ್ರೆಡ್ಡಿಯವ್ರು ಹಿಂದೆ ಹೋಗ್ಬಿಟ್ರೆ ನೌಕರಿ ಬರ್ತಾನೆ ತಿಳ್ಕೊಬೇಡ್ರಿ. 0.5ದಾಗ ಒಬ್ಬ IAS ಆಫೀಸರ್ ಆಗಲಿಲ್ಲ, ಓನ್ಲಿ 0.5 ಮಾರ್ಕ್ಸ್ ಕಡಿಮೆ ಆಗಿ. ಇವತ್ತಿನ ಕಾಂಪಿಟೇಷನ್ ಜಗತ್ತಂಗಿದೆ. ನಾನು ಎಲ್ಲ SDMC ಸದಸ್ಯರಿಗೆ
ಬಹಳ ಒಳ್ಳೆ ರೀತಿಯಿಂದ ಸಂಘಟನೆ ಮಾಡಿದ್ರಿ, ಒಳ್ಳೆ ರೀತಿಯಿಂದ ಶಾಲೆನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ಎಲ್ಲ ಶಿಕ್ಷಕರ ಸಹಕಾರ, ವಿದ್ಯಾರ್ಥಿನಿಯರ ಸಹಕಾರ ಆದಾಗ ಈ ಮಟ್ಟದಲ್ಲಿ ಶಾಲೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತೆ ಪಬ್ಲಿಕ್ ಶಾಲೆ ಈ ಸಲ 2ನೇ ಬಾರಿ ಒಂದು ಘೋಷಣೆ ಮಾಡಿದ್ದಾರೆ. ನನ್ನ ತಂದೆ ಹೆಸರಲ್ಲಿ ಕಾಕನ ಹೆಸರಲ್ಲಿ ಇರ್ತಕ್ಕಂಥ HKJK ಕೋನರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಮತ್ತು PU ಕಾಲೇಜನ್ನ 2ನೇ ಹಂತದಲ್ಲಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ತನ್ನದೇ ಆದಂತ ಮಾನದಂಡ ಇದೆ. ಆ ಮಾನದಂಡದ ಮೇಲೆ ಇವತ್ತ ಪಬ್ಲಿಕ್ ಶಾಲೆಯಲ್ಲಿ ಕಲಿದಂದ್ರೆ ನಿಮ್ಮ ಪುಣ್ಯ. ಈ ಬಾರಿ ನಿಮ್ಗೆ CSR ಫಂಡ್ ನಲ್ಲಿ ನಿಮ್ಗೆ ಏನ್ ಕಂಪ್ಯೂಟರ್ ಬೇಕು, ಏನ್ ವ್ಯವಸ್ಥೆ ಬೇಕು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ನಿಮ್ಗೆ ಏನ್ ಬೇಕು ಎಲ್ಲ ಸವಲತ್ತು ಕೊಡ್ತೇವೆ. ಆದ್ರೆ ಓದೋದು ಮಾತ್ರ ನಿಮ್ ಜವಾಬ್ದಾರಿ. ಸ್ವಲ್ಪ ಲಕ್ಷ ಈ ಕಡೆ ಇರಬೇಕು. ನೌಕರಿ ಮಾಡ್ತೀರ ಗಂಡ ಮನೆ ಕಳ್ಸೋಣ, ಮತ್ತೆ ಈ ಕಡೆ ನೋಡೋಲ್ರಿ ನೀವು. ಯಾರು ನೌಕರಿ ಮಾಡ್ತೇವೆ ಕೈ ಎತ್ರಿ. ನೌಕರಿ ಮಾಡೋರು ಮಾತ್ರ. ಎಲ್ರು ಇವ್ರೇನ್ ಕಾಕಗಳು ಯಾರು ನೌಕರಿ ಮಾಡೋ ಕಾರಣದಲ್ಲಿ ಇವರು. ನೀವು ಹೊಲಕ್ಕೆ ಹೋಗಿರಂತೆ ಜೋರ ಚಪ್ಪಾಳಿ ಬಿಡ್ರಿ ಅವ್ರಿಗೆ. ಸಾಕು ಕೇಳ್ಬಿಡಿ. ನೀವೆಲ್ಲರೂ ಹೊಲಕ್ಕೆ ಹೋಗೋರ, ನೀವು ನೌಕರಿ ಮಾಡೋರು ಹೊಲಕ್ಕೆ ಹೋಗೋರ. ನೌಕರಿ ಮಾಡೋ ಕೈ ಎತ್ತರ ನೋಡೋಣ. ಇಲ್ಲ ಬರೋಬರಿ ಇದ್ದಾರೆ ಅವರು. ಚಕ್ರಿದಾರಿನೂ ಶುದ್ಧ ಆಗಿಬಿಟ್ಟಾವೆಲ್ಲ. ಹೊಲಕ್ಕೆ ಹೋಗಕ್ಕೆ ಸರಳ ಆಗೈತಿ. ನನಗೆ ಯಾಕೆ ಈ ವಿಚಾರವನ್ನು ಹೇಳಿದ್ದೆ ಅಂದ್ರೆ ಹೊಲನೂ ನೋಡ್ಲೇಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿ ಇವತ್ತು. ತಿನ್ನಾಕ್ ಕೂಡಬೇಕು ಅಂದ್ರೆ ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ನಾವೆಲ್ಲರೂ ದುಡಿಲೇಬೇಕಾಗಿದೆ, ಅನಿವಾರ್ಯ ಹೊಲಕ್ಕೆ ಹೋಗ್ಲೇಬೇಕಾಗಿದೆ. ಕೃಷಿಕನಾಗಿ ಬಾಳೆ ಮಾಡಬೇಕಾದದ್ದು ಅಷ್ಟ ಅವಶ್ಯಕತೆ ಇದೆ. ನನಗೆ ಒಂದು ಏನಂದಪ್ಪ ಅಂದ್ರೆ ಇವತ್ತ PUC ಸೆಕೆಂಡ್ ಇಯರ್ ಎಕ್ಸಾಮ್ ನಡೆದಿದೆ. SSLC ಮುಗೀತು, ಹೇಗಾಯ್ತು? 22ಕ್ಕೆ ಇರ್ಬೇಕು, 25. ನೀವೆಲ್ಲರೂ ತಯಾರಾಗಿ. ಸ್ವಲ್ಪ ಈ ಕಡೆ ಮಾತಾಡೋರು ಜಾಸ್ತಿ ಆಗಿದೆ. ಹಾಲಿವುಡ್ ಆಡತ್ರಿ ಏನಲ್ಲಿ? ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತೇವೆ ಅಂದ್ರೆ PUC ಎಕ್ಸಾಮ್ ಮುಗಿದ್ಕೆಲ್ಲ ವಿದ್ಯಾರ್ಥಿನಿಯರ ಮೇಲುಗೈ. ನಮ್ಮ ಕಾಕಾಗಳು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕಿರ್ತಲ್ಲ, ನಾವು ಕಡಿಮೆ ದೇವ, ನಾನು ಹಿಂದೆ ತಿಳ್ಕೊಬೇಡ್ರಿ ಅಂತ ನಾ ಹೇಳ್ತೇನೆ. SSLC ಎಕ್ಸಾಮ್ದಾಗ ಅದೇ ರೀತಿ ಬರುತ್ತೆ. ಯಾಕೆ ವಿದ್ಯಾರ್ಥಿನಿಯರು ಓದ್ತಾರಪ್ಪ ಅಂದ್ರೆ ಅವ್ರಿಗೆ ಬೈಕಿಗೆ ಹತ್ಬೇಕು ಅನ್ನೋದು ಇರೋದಿಲ್ಲ. ನಿಮ್ಗ ಮೊಬೈಲ್ ಲೇಖ ನಡೆಯಂಗಿಲ್ಲ. ಅವರು ಓದಿ ಪಾಸ್ ಹಾಕೋದಂತ ತೆಲಗ ಇರ್ತೈತಿ, ನಮ್ಗೆ ಸ್ವಲ್ಪ ಜನರಲ್ ಇರ್ತೈತಿ. ಅದಕ್ಕೆ ನೀವು ಸ್ವಲ್ಪ ಒಂದೇ ವರ್ಷ ಅವನ್ನೆಲ್ಲ ದೂರ ಇಟ್ಟು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಬರ್ಲಿ ಅನ್ನೋಂತ ಪ್ರಯತ್ನ ಮಾಡ್ರಿ. ಅದಕ್ಕೆ ಇವ್ರು ಜೋರ ನೀವು ಚಪ್ಪಾಳಿ ಹೊಡ್ರಿ. ನೋಡ, ನೀವು ಜೋರ ಚಪ್ಪಾಳಿ ಹೊಡೆದ್ರಿ, ಅವ್ರು ನಿಮ್ಗೆ ಜೋರಾಗಿ ಹೊಡಿಲಿಲ್ಲ. ಇದು ಕಾಂಪಿಟೇಷನ್. ದಿಸ್ ಇಸ್ ಆಲ್ಸೋ ಕಾಂಪಿಟೇಷನ್. ಇವತ್ತು ಫೈಟ್ ಮಾಡ್ತಾ ಇದ್ರೆ ಏನಾಗಲ್ಲ, ಫೈಟ್ ಮಾಡ್ಲೇಬೇಕಾಗಿದೆ. ಬಹಳ ಮಂದಿಗೆ ಏನೈತಿ ನಿಮ್ಗೆ ನೌಕರಿ ಮಾಡ್ಬೇಕಂತ. ಏನ್ ನೌಕರಿ ಮಾಡ್ತೀರಿ? ಏನಾದ್ರು ಒಂದು ಗುರಿ ಇಟ್ಕೋಬೇಕಲ್ಲ ನೀವು. ಏನ್ ಟೀಚರ್ ಹಾಕಿರೋ, ಇಂಜಿನಿಯರ್ ಹಾಕಿರೋ, ಅಥವಾ KS ಆಫೀಸರ್ ಹಾಕಿರೋ, ಜಿಲ್ಲಾಧಿಕಾರಿ ಹಾಕಿರೋ, ಈ PSI ಬಂದಾರ ಆ ರೀತಿ PS ಹಾಕಿರೋ. ಏನಾದ್ರು ಒಂದು ಗುರಿ ಇಟ್ಕೋಬೇಕಲ್ಲ. ಆ ಗುರಿ ಇಟ್ಕೊಂಡಾಗ ಮಾತ್ರ ಸಾಧ್ಯ ಇದೆ ನೀವು. ಮತ್ ಗುರಿ ಇಲ್ಲಾಂದ್ರೆ ಏನೋ ನಾವು ಮುಟ್ಟಕ್ಕೆ ಆಗೋದಿಲ್ಲ. ಆ ಗುರಿ ಇದ್ರೆ ಮಾತ್ರ ನಾವು ಮುಟ್ಟಕ್ಕೆ ಸಾಧ್ಯ ಇದೆ. ನಾನು ಒಂದು ತೀರ್ಮಾನ ಮಾಡಿದ್ದೆ, ಆದ್ರೆ MLA ಆಗ್ಬೇಕು, ಇದಕ್ಕೆ ಬೇರೆ ಏನೂ ಆಗಬಾರ್ದು ಅಂತ. ನಮ್ಮಪ್ಪ ನಾನು ನೌಕರಿಗೆ ಹಚ್ಬೇಕಂತ
ನಾ ಬಡವರ ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ನವಲೂರಿಗೆ ಬಂದು ಕಾಲೇಜ್ ಎಲೆಕ್ಷನ್ ನಿಂತ್ಬಿಟ್ಟೆ. ಎಲ್ಲ ಕೋನರೆಡ್ಡಿ ಅವ್ರ ಪಾರ್ಟಿ ಗೆದ್ದು ಬಿಡ್ತು. ಹಂಗ ಆಟ ಆಡ್ಕೊಂತ ಮತ್ತೆ 2004 ಇಲೆಕ್ಷನ್ ಬಂತು, ನಿಂತು ಬಿಟ್ವಿ. 13,000 ಓಟ್ ಬಿದ್ದು ಸೋತೆ. ಎರಡನೇ ಬಾರಿ ಮತ್ತೆ ಇಲೆಕ್ಷನ್ ನಿಲ್ಲೋಕೆ ಬೇಡ ಅಂತ ವಿಚಾರ ಮಾಡಿದ್ವಿ. ನಿಲ್ಲೋದು ಅಂತ ನಮ್ ಗೆಳೆಯರೆಲ್ಲರೂ ಹೇಳಿದ್ರು. ಮತ್ತೆ ಇಲೆಕ್ಷನ್ ನಿಂತೆ 30,000 ಓಟ್ ತಗೊಂಡು ಸೋತೆ. ಇನ್ನೇನು ಇಲೆಕ್ಷನ್ ಸನಿಯಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೊಬ್ಬ ಯಜಮಾನ ಬಂದು 30,000 ಮಂದಿ ಓಟ್ ಹಾಕಿವಿ, ಮತ್ತೆ ನಾವ್ಯಾರು ತಗೋಬೇಕು, ನೀನ್ ನಿಲ್ಲಬೇಕು ಅಂದ. ಯಾಕಂದ್ರೆ ನಮ್ಮ ಮನೆಗೆ ಅದಕ್ಕೆ ಬಂದು ಚಾ ಕೊಡು ಹೋಗ್ಬಿಡು ನೀನು, ನಾನು ಇಲೆಕ್ಷನ್ ನಿಲ್ಲಂಗಿಲ್ಲ ಅಂದೆ. ಮುಳುಗುದ್ ಮಟ್ಟ ಅಂತ ತಿಳ್ಕೊಂಡು ಹೇಳಿ ಅರೆಕೂರಟ್ಟೆ ಅವ್ರು. ಅವ್ನು ನಾನು ಬಿಡ್ಲಿಲ್ಲ, ನಾನು ಎದ್ದೇಬೇಕು ಅಂತ ನೋಡ್ಬೇಕು. ಅವ್ನು ಬಿದ್ದಿರು ಹೇಳು, 30,000 ಮಂದಿ ಓಟ್ ಹಾಕಿವಿ, ಇಲೆಕ್ಷನ್ ನಿಲ್ಲಬೇಕು ಅಂದ. ಮತ್ತೆ ಹಂಗ ಮಾಡಿ ನಾನು ಎಂತಿಗೆ ಒಪ್ಸೇ ಬಿಟ್ಟ. ಮತ್ತೆ ಇಲೆಕ್ಷನ್ ನಿಂತೆ 44,000 ಓಟ್ ತಗೊಂಡು ಗೆದ್ದೆ. ಅದರ ಅರ್ಥ ನಾ ಏನ್ ಗುರಿ ಇಟ್ಟಿದ್ದೆ, ಗುರಿ ಮುಟ್ಟಿನಿ ಅಂತ. ನನ್ನ ಮಾರ್ಕ್ಸ್ ಏನ್ ಕಡಿಮೆ ಆಗ್ತಾನೆ? 13,000, 30,000, 44,000. ಹಂಗ ನಿಮ್ದು ಮಾರ್ಕ್ಸ್ ಹೆಚ್ಚಾಗಬೇಕು ಅಂತ. ನಿಮ್ದು ಮಾರ್ಕ್ಸ್ ಹೆಚ್ಚಾಗಬೇಕು. ಮತ್ತೆ MLA ಮಾರ್ಕ್ಸ್ ತೊಗೊಳಕ್ ಬಂದಿರಿ ನೀವು. MLA ನಾನ ಮತ್ತೆ ಇದಕ್ಕೆ ಕಾಂಪಿಟೇಷನ್ ಮಾಡಿದ್ರಿ. ಕಡಿಮೆ ರಕ್ತ ನೋಡು. ಈ ಬಾರಿ ಮತ್ತೆ ಪರೀಕ್ಷೆ ಬಂತು ನನಗ. ಕಳೆದ ಬಾರಿ 45,000 ಓಟ್ ತಗೊಂಡು ಸೋತಿದ್ದೆ. ಈ ಬಾರಿ 80,110 ಓಟ್, 22,199 ಲೀಡ್. ನನ್ನ ಮಾರ್ಕ್ಸ್ ರೇಸ್ ಹೆಚ್ಚಕ್ಕೋತ ಬಂತಿಲ್ಲ. ಅದೇ ಆ ಮಗು ಇವತ್ತ 625ಕ್ಕೆ 620 ಮಾರ್ಕ್ಸ್ ತಗೊಂಡ್ಲು. ಅದಕ್ಕೆ ಜೋರ ಚಪ್ಪಾಳಿ ಹೊಡ್ರಿ ಅಂತ ಹೇಳಿದೆ. ಸೊ ಕಾಂಪಿಟೇಷನ್ ಜಗತ್ತಾಗಿದೆ. ಈ ಜಗತ್ತಿನ ನಿಯಮ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ನವಲೂರಿಗೆ ಬಂದ ಭಾಷಣ ಮಾಡಿದರು. 15 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಸರ್ವರಿಗೂ ಸಮಪಾಲು ಅಂತ ತಗೊಂಡು ಹೇಳಿ ಬಜೆಟ್ ಮಂಡನೆ ಮಾಡಿದಂತ ಯಾರಾದ್ರೂ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ಅದಕ್ಕೆ ನೀವು ಕಾಂಪಿಟೇಷನ್ ಜಗತ್ತಾಗಿರೋದ್ರಿಂದ ನಾವು ವಿದ್ಯಾರ್ಥಿನಿಯರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸ್ವಲ್ಪ ಈ ಕಡೆ ಲಕ್ಷ್ಯ ಇಲ್ಲ ನಿಮ್ದು. ಇನ್ನೆರಡು ದಿವಸ ಎಕ್ಸಾಮ್ ಮುಗಿಯಾಕೆ ಬಂತಾನ. 25ನೇ ತಾರೀಕ ರೆಡಿ ಆಗಿರೋ. ಈಗ ಅರ್ಧ ಗಂಟೆ ವೇಸ್ಟ್ ಮಾಡಬೇಡ್ರಿ. ಯು ಬಿ ಪ್ರಿಪೇರ್, ಯು ಮಸ್ಟ್ ರೈಟ್. ಬರೀತಿರಲ್ಲ? ಎಕ್ಸಾಮ್ ಬರೀತೀರ ಇಲ್ಲೋ? ಏನ್ ಕಾಪಿ ಮಾಡಿ? ಕಾಪಿ ಇಲ್ಲ, ಓನ್ಲಿ ಮೆರಿಟ್. ಒಳ್ಳೆ ರೀತಿಯಿಂದ ಬರೀಬೇಕು. ಇದೇ ಸೆಂಟ್ರಲ್ ನೋಡಿ. ಮತ್ತೊಂದು 4-5 ಹೈಸ್ಕೂಲ್ ಸೇರ್ತಾವೆ ಬಂದು 323 ವಿದ್ಯಾರ್ಥಿನಿಯರು ಇರ್ತಾರೆ. ತಾವು ಒಳ್ಳೆ ಶಿಕ್ಷಕ ಬರ್ರಿ. ನಾನು ಇಲ್ಲೇ ಸ್ವಲ್ಪ ಟೆಂಪರರಿ ಅಡ್ಜಾಡ್ ಕಲ್ತಾವ. ಹೈಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಓದಿದೆ. ಆದ್ರೆ ಕಾಂಪಿಟೇಷನ್ ಜಗತ್ತನ್ನ ನಾವು ದಾಟಿ ಬಂದ್ವಿ, ನೀವು ದಾಟಿ ಬರ್ರಿ ಅಂತ ಹೇಳ್ತೇವೆ ನಾವು. ಇವತ್ತ ಚಳುವಳಿಗೆ ನಾನು MLA ಆಗಿ 9 ತಿಂಗಳ. 9 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ಬೋದು? ನಿಮ್ಮೂರಿಗೆ 1 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟೇನೆ, 1.5 ಕೋಟಿ. ಆದ್ರೆ ಚಕ್ಕಡಿ ರಸ್ತೆಗಳು ಒಂದು ಬಿಡ್ತಾ ಇಲ್ಲ. ಸ್ವಲ್ಪ ಹುಡುಗರು ಮಾತಾಡೋರು ಹೇಳಪ್ಪ ಅವ್ರಿಗೆ. ಈಗಾಗಲೇ ಚಳುವಳಿ ಹೊಂಬಾಡ್ ರಸ್ತೆ ಮೊದ್ಲೇಕ್ ನೋಡಕ್ ಹೋಗಿದ್ವಿ, ಇದೇನು ಆಗೋದಿಲ್ಲ ಬಿಡ ಅಂತ ತಿಳ್ಕೊಂಡಿದ್ದೇನ. ಆದ್ರೆ ಅಲ್ಲಿ ರೈತರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಒಕ್ಕಟ್ಟಾಗಿ ಇವತ್ತ 33 ಫೂಟ್ 40 ಫೂಟ್ ಆಗಲು ರಸ್ತೆ ಮಾಡಿದ್ರು. ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಿಡ್ರಿ ರೈತರಿಗೆ. ಅದೇ ರೀತಿಯಾಗಿ ಚಲೋಡಿ ತೆಂಗಿನಕೆರೆ ದಾರಿ ಅದು ಎಂದೂ ಆಗಿರಲೇ ಇಲ್ಲ, ಅದು ಇವತ್ತು ರೆಡಿ ಆಯಿತು. ಚಲೋಡಿ ಚೌಕದ ದಾರಿ ಅದು ಕಂಪ್ಲೀಟ್ ಮಾಡಕ್ ಬಂದ್ವಿ. 12 ಕಿಲೋಮೀಟರ್ ಡಾಂಬರ್ ಆಗ್ಬೇಕು, ಅದನ್ನು ಮಾಡಿಸ್ಕೊಡ್ತೇನೆ. ಚಲೋಡಿ ಲಿಂಗದಾಳ ದಾರಿ ಅದು ಕೂಡ ಮುಗಿಯಾಕ್ ಬಂತು.
ಬಿಜಾಪುರ ರಸ್ತೆ ಇಲ್ಲೇ ಬಾಜುಕ ಯಾರು ತೀರ್ಕೊಂಡು ಹೋಗಕ್ಕೆ ಬರ್ತಿದ್ದಿಲ್ಲ. ಇವತ್ತು ಅದು ಕಂಪ್ಲೀಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೇವಿ. ಇನ್ನೂ ನಿಮ್ಮ ಊರ್ ಕೆಲಸ ಏನದವು, ಶಾಲೆ ಕೆಲಸ ಏನದವು ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಂದು. ನಾನು ನಿಮ್ಗೆ ಏನು ಕೇಳಂಗಿಲ್ಲ. ನಾನು ಕೇಳ್ತಕ್ಕಂಥದ್ದು 100% ರಿಸಲ್ಟ್. ಪ್ರವೃತ್ತಿ ಮಠರಿಗೆ, ನಿಮ್ಮ ಟೀಮ್ಗೆ, ಪ್ರಿನ್ಸಿಪಾಲ್ರಿಗೆ ನನ್ನ ಕಂಡೀಷನ್ ಒಂದ ಏನಪ್ಪಾ ಅಂದ್ರೆ ನಮ್ಮ ಹುಡುಗರು 100ಕ್ಕೆ 100 ಪಾಸ್ ಆಗ್ಬೇಕು. ಅಕಸ್ಮಾತ್ ಒಂದು 5 ಮಂದಿ ಫೇಲ್ ಆದ್ರೆ ಅಂತಿಕೋರಿ ಈ ಶಾಲೆ ಘನತೆಯನ್ನು ಕಡಿಮೆ ಮಾಡ್ತಾ ಇದ್ದ. ಚಲ್ಲೋಡಿಯಲ್ಲಿ ಪಬ್ಲಿಕ್ ಶಾಲೆ ಅಂತ ತಿಳ್ಕೊಂಡು ಹೇಳಿ ನಾ ಜಿಲ್ಲಾದಲ್ಲಿ ಪಾಸ್ ಮಾಡ್ತೇನೆ, ಒಳ್ಳೆ ಶಾಲೆ ಐತೆ ಅಂತ ಹೇಳ್ತೇನೆ, ಒಳ್ಳೆ SDMC ಐತೆ ಅಂತ ಹೇಳ್ತೇನೆ, ಒಳ್ಳೆ ಶಿಕ್ಷಕರು ಅಂತ ಹೇಳ್ತೇವೆ. ಅದಕ್ಕೆ ತಾವು ದಯವಿಟ್ಟು ಓದಬೇಕಂತ ವಿನಂತಿಯನ್ನು ಮಾಡ್ತೇನೆ. ಇವತ್ತ 8ಕ್ಕೆ ಬಂದಂತ ಹುಡುಗರು ಇರ್ಬೋದು, ಅಪ್ ಟು SLC ಬಂದವರು ಇರ್ಬೋದು, PUC ಬಂದವರು ಇರ್ಬೋದು, ಯಾರು ಶಹರಕ್ಕೆ ಹೋಗಿ ಹಚ್ಚಬೇಡ್ರಿ. ಸಿಟಿಗೆ ಹೋಗಿ ಹಚ್ತಾ ನೀವೇನು ಶಾಲೆ ಹಾಕಂತ ಹೇಳಿದ್ರೆ ತಪ್ಪು. ಅಲ್ಲಿ ಹಾಸ್ಟೆಲ್ ಆಗಿರೋದು ಅಲ್ಲಿರೋದು ಯಾಕೆ? ನಿಮ್ಮ ಮನೆಯೂ 2 ಬಿಸಿ ರೊಟ್ಟಿ ತಿಂದು ಇಲ್ಲಿ ಬಂದು ಓದಿದ್ರೆ ಅದ ದೊಡ್ಡ ಗೌರವ. ನೀವು ಇಲ್ಲದೆ ಯಾರಿಗೆ ಟೀಚರ್ ಕೊಡಬೇಡ್ರಿ. ಕಂಪಲ್ಸರಿ ಇಲ್ಲೇ ಕಾಲೇಜ್ಗೆ ಹೋಗ್ಬೇಕು. ಈ ಊರನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಈ ಶಾಲೆಯನ್ನ ದತ್ತಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ನಾನೇನು ಕೇಳಂಗಿಲ್ಲ ನಿಮಗೆ. 5 ವರ್ಷಕ್ಕೊಂದು ಓಟ್ ಹಾಕ್ಬಿಟ್ರು ಸಾಕಷ್ಟ. ಅದು ಬಿಟ್ಟರೆ ಏನು ಕೇಳಂಗಿಲ್ಲ. ಉಳಿಕಿದ ಕೆಲಸ ನಾನು ಗುತ್ತಿಗೆ ಅದು. ಯಾಕಂದ್ರೆ ಇದೇನು ಎಲೆಕ್ಷನ್ ಇಲ್ಲ ಪಲೆಕ್ಷನ್ ಈಗಿನ 4 ವರ್ಷ ಐತಿ. ಅದು ಯಾಕೆ ಅಡ್ವಾನ್ಸ್ ಕೇಳ್ತೀನಿ ಅಂದ್ರೆ ನಾ ಕೇಳಿದ 5 ವರ್ಷಕ್ಕೆ ಒಂದ. ಉಳಿಕಿದ್ದೆಲ್ಲ ನಾನು ಗೀತದಾಳಾಗಿ ಕೆಲಸ ಮಾಡ್ತೇನೆ, ಜನಸೇವಕನಾಗಿ ಕೆಲಸ ಮಾಡ್ತೇನೆ. ನಾನು ಏನ್ ಮಾತು ಕೊಡ್ತೇನೆ ಹಂಗೆ ನಡ್ಕೋತೇನೆ. ಆ ಮಾತಿಗೆ ಸರಿಯಾಗಿಲ್ಲ. ವಿನೋದ ಸೂಟಿ ಅವ್ರನ್ನ ನಿಗಮಕ್ಕೆ ಮಾಡ್ತೇವೆ ಅಂತ ಇದ್ದೆ, ಹಂಗೆ ಮಾತು ಕೊಟ್ಟಿದ್ದೆ, ಹಂಗೆ ನಡೆಸಿದೆ. ಮುಖ್ಯಮಂತ್ರಿಗಳು ಒಪ್ಪಿದ್ರು, DK ಶಿವಕುಮಾರ್ ಒಪ್ಪಿದ್ರು, ಸುರ್ಜೇವಾಲರು ಒಪ್ಪಿದ್ರು. ನನ್ನ ಜೀವನದಲ್ಲಿ, ಹೋರಾಟದ ಜೀವನದಲ್ಲಿ ಮುಂದೆ ಏನು ಹೆಜ್ಜೆ ಇಟ್ಟೆ ಸರದೇ ಇಲ್ಲ ನಾ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶೆಲುಡಿ ಅವರು. ಯಾಕಂದ್ರೆ ನಿಮ್ಮೂರು ಸೌಲಭ್ಯ ಆ ಬಾವಿ ನೀರು ಕುಡಿದಿವಲ್ಲ, ಪಂಚಾಯತಿ ಮುಂದಿನ ಬಾವಿ ಏನು ನೆನಪಾರಿಲ್ಲ. ಪ್ರಕಾಶ ಸಿದಪ್ಪ ನಗ್ತಾ ನೋಡಿ ಅದಕ್ಕೂ ಅದ್ರ ಅರಿವು ನನಗಿದೆ. ಅಂತ ಕುಡಿ ನೀರು ಕೊಟ್ಟುವಂತ ಕಾಲ್ ಕೂಡ ನನ್ನ ಹೋರಾಟದಿಂದ ಆಯ್ತು. ನಿಲ್ಗಿರನೇ ಇಲ್ಲ, ಅದು ಏನೋ ಇರಲಿ, ನನಗೆ ನಿರಂತರವಾಗಿ ನಾನು ಕೂಡ ಬೆನ್ನ ಹತ್ತಿ ಆ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ನಾ ಇಷ್ಟ ಹೇಳ್ತೇನೆ, ನಿಮ್ಮ ಹತ್ರ ಗುರಿ ಇಟ್ಕೋರಿ. ಗುರಿ ಇಲ್ದ ಏನು ಮಾಡಕ್ ಸಾಧ್ಯ ಇಲ್ಲ. ಏನ್ ಗುರಿ ಇಟ್ಕೋತೀರಂದ್ರೆ ಅಕಸ್ಮಾತ್ ನೀವು ಯಾವ್ದೋ ಒಬ್ಬ ಅಧಿಕಾರಿ ಆದ್ರೆ ನಿಮ್ಮ ಮನೆಗೆ ಎಂತ ಕಿಮ್ಮತ್ ಬರುತ್ತೆ, ನಿಮ್ಮೂರಿಗೆ ಎಷ್ಟು ಗೌರವ ಬರುತ್ತೆ. ಒಂದು ಕ್ಷಣ ವಿಚಾರ ಮಾಡೀನಿ. ಒಬ್ಬ ಜಲರೆಡ್ಡಿ ಅಂತ ಇಲ್ಲ ದುಂದೂರು ಅಂತ ಒಂದು ಊರ ಗೊತ್ತಾ ನಿಮ್ಗೆ? ಗದಗ ಜಿಲ್ಲೆ. ಅವ್ರ ಮಗ KS ಪಾಸ್ ಮಾಡಿದ್ದ. 1 ಕೋಟಿ ಕೊಟ್ಟರು ಅವನು ನೌಕರಿ ಸಿಗ್ಲಿಲ್ಲ. ಅವ ಹೇಳಿದ ನಾ IAS ಪಾಸ್ ಮಾಡ್ತೇನೆ ಅಂತ ಚಾಲೆಂಜ್ ಮಾಡಿದ. ಅವ್ರ ತಂದೆ ಕ್ಯಾನ್ಸರ್ ಆಗಿತ್ತು. ಇನ್ನೊಂದು 2-3 ತಿಂಗಳು ಸಾಯ್ತಾನ ಅಂತ ನಾವೆಲ್ಲರೂ ಹೋಗಿ ಮಾತಾಡ್ಸಿ ಬಂದ್ವಿ. 3 ತಿಂಗಳಾದ ನಾವು IAS ಪಾಸ್ ಆಗ್ಬಿಡ್ತು ಮಗಂದು. ಅವ ಜಿಲ್ಲಾಧಿಕಾರಿ ಅಂತ ಸುದ್ದಿ ಆದಕ್ಕೆ ಯಾರು 3 ತಿಂಗಳು ಸಾಯೋ ಮನುಷ್ಯ 2.5 ವರ್ಷ 3 ವರ್ಷ ಬದುಕಿದ. ಅಂದ್ರೆ ಕಲಿಸಿದ ಶಿಕ್ಷಕರಿಗೆ ಸಂತೋಷ ಆಕೈತಿ. ಯಾರು ಕ್ಯಾನ್ಸರ್ ನಿಂದ ಸಾಯ್ತಿದ್ರು ಒಬ್ಬ ಅಧಿಕಾರಿ ಆದ್ರೆ 3 ವರ್ಷ ಅವ್ನು ಬದುಕಿಸ್ತಿ. ಅದಕ್ಕೆ ನೀವು ಓದ್ರಿ ಅಂತ ಹೇಳ್ತೇನೆ. ನಿಮ್ ಮನೆ ಕಿಮ್ಮತ್ ಬರ್ಬೇಕು, ಈ ಊರಿನ ಕಿಮ್ಮತ್ ಬರ್ಬೇಕು. ಯಾವಾಗಲೂ ಹುಟ್ಟಿದ ಊರು, ಹುಟ್ಟಿದ ತಾಲೂಕು, ಹುಟ್ಟಿದ ಜಿಲ್ಲೆ, ಹುಟ್ಟಿದ ರಾಜ್ಯ, ಈ ದೇಶದ ಬಗ್ಗೆ ಗೌರವ ಇದ್ರೆ ಮಾತ್ರ ನಾವೇನಾದ್ರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಆ ಗುರಿಯನ್ನು ಇಟ್ಕೊಡಿ. ನೀವು ಓದಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಗುರುಶಾಂತೇಶ್ವರ ಅಜ್ಜ ಒಳ್ಳೇದು ಮಾಡ್ತಾನೆ, ಈರಣ್ಣ ಒಳ್ಳೇದು ಮಾಡ್ತಾನೆ. ನಮಗಿಲ್ಲಿ ಮಠಾಧಿಕಾರಿ ಏನೇನೋ ಎಲ್ಲ ಆಶೀರ್ವಾದ ನಮಗಿದೆ. ಸರ್ವಧರ್ಮದವರು ಕೂಡಿ ಬದುಕ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕೋಣ ಅಂತ ಮಾತನ್ನು ಹೇಳಿ 50 ವರ್ಷದ ಸಂಭ್ರಮವನ್ನ ಒಂದೇನು ಹಬ್ಬದ ವಾತಾವರಣ ರೀತಿಯಲ್ಲಿ ಆಚರಣೆ ಮಾಡಿರಿ. ತಮ್ಮೆಲ್ಲ ಹಿರಿಯರಿಗೆ, ಹಿಂದಲ ವ್ಯವಸ್ಥೆಯಲ್ಲಿ ಇದ್ದಂಥವ್ರಿಗೆ, ನಮಗೆ ಎಲ್ಲರಿಗೂ ಕೂಡ ತಾವೇನು ಗೌರವದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅದಕ್ಕೆ ಎಲ್ಲ ಶಿಕ್ಷಕರಿಗೂ ಕೂಡ
ವಿಶೇಷವಾದಂತಹ ಕೃತಜ್ಞತೆಗಳು. ಎಲ್ಲಾ ಶಿಕ್ಷಕರಿಗೆ ಜೋರ ಚಪ್ಪಾಳೆ ಹೊಡ್ರಿ ಇತ್ತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇನ್ನೊಂದು ಉಮೇಶ್ ಶಿರೋಣ ಬಗ್ಗೆ ಹೇಳಿಲ್ಲ. ಇದು ಹಾಲು ಮುಟ್ಟದ ಏನದ ಆಡು ಮುಟ್ಟದ ಗಿಡ ಎಲ್ಲ ಏನಂತಾರಲ್ಲ, ಆಡು ಮುಟ್ಟದ ತಪ್ಪಲಿಲ್ಲ. ಉಮೇಶ್ ಶಿರೋಳು ಸಹಾಯ ಮಾಡಿದಂತ ಉದಾಹರಣೆ ಇಲ್ಲ. ಎಲ್ಲ ಕಡೆ ಸಹಾಯ ಮಾಡ್ತಕ್ಕಂಥವ್ರು. ನಾ ಕಾರ್ಯಾಧ್ಯಕ್ಷ ಯಾರು ಮಾಡ್ಬೇಕಂತ ಎಲ್ಲ ಹಿರಿಯರು ಕೂಡಿ ತೀರ್ಮಾನ ತೆಗೆದುಕೊಂಡು ಬಂದಾಗ ಕಣ್ಣು ಮುಚ್ಚಿ ಸಹಿ ಮಾಡಿದ್ದಂದ್ರೆ ಉಮೇಶ್ ಶಿರೋಳ ಅವ್ರ ಎಲ್ಲ ಟೀಮ್ ಸಿದ್ಲಿಂಗಪ್ಪಂಗ ಹಚ್ಚಾಣ ಇದು ಹೆಂಗ ಆಗ್ಬೇಕು ಅದು ಹಂಗ ಆಗ್ಬೇಕು. ಹಳ್ಳಿ ನಂಗ ಹಚ್ಚಾಣ ಒಬ್ರಿಗಿಂತ ಒಬ್ರು ಆಕ್ಟಿವ್ ಆಗಿ ನೀವೆಲ್ಲರೂ ಕೂಡ ಏನು ಒಳ್ಳೆ ರೀತಿಯಾಗಿ ಮಾಡ್ತಾ ಇದ್ದೀರಿ. ಎಲ್ಲ ಹಿರಿಯರು ಕರ್ಕೊಂಡ್ ಮಾಡ್ತೀರಿ. ಅದಕ್ಕೆ ಉಮೇಶ್ ಶಿರೋಳರ್ಗೂ ಕೂಡ ಅವ್ರೆಲ್ಲ ಟೀಮ್ಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊಲವಡಿ ಮೇಲಿನ ಅಭಿಮಾನದಿಂದ ನಮಗೂ ನಿನ್ನೆ ಸೊಲವಡಿ ಗ್ರಾಮದ ಮೊಮ್ಮಗನಾಗಿ ಈ ಅನ್ನದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಅಪೇಕ್ಷೆಯೊಂದಿಗೆ ಈ ಪ್ರೌಢಶಾಲೆಗೆ ಏನು ಮೂಲಭೂತ ಸೌಲಭ್ಯ ಬೇಕು, ಊರಿಗೆ ಏನ್ ಬೇಕು ಅದನ್ನೆಲ್ಲ ಈಡೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಂತೆ ಮೇಲುಗಂಗ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮಾಡಿದ್ದೇವೆ. ಇದೇ ರೀತಿಯಾಗಿರ್ತಕ್ಕಂಥ ಉತ್ತಮ ಕಾರ್ಯ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆಲ್ಲ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ವೇದಿಕೆ ಮೂಲಕ ಸಲ್ಲಿಸ್ತಾ ಇದ್ದರು. ಧನ್ಯವಾದಗಳು.
ಕಣ್ಣಿನಲೇ ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗಲು ಮಾಡಲಿ ಬಯಸುತ್ತಿಲ್ಲ ಸಿಗಲು ಹಾಕಿ ಮಾತು ಸುಳ್ಳಲ್ಲ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗಲು ಮಾಡಲಿ ಬಯಸುತ್ತಿಲ್ಲ ಸಿಗಲು ಹಾಕಿ
करता था तैयार रमैया बता भैया रमैया हेलो
एवं सपना निरंतर बाल तकलीफ तो पानो बना मारे हाथे सावा जाए पावे देनी मगन नहीं हाथे एवं खारो कलासी एवं हाथ में प्रवासी एवं खारो कलासी एवं हाथ में प्रवासी गोदिलो પોતાના જદારિયામાં પોતાની જે ડૂબકીથી જાતનું અમૂલ મોતી લઉં अब करता था तैयार रमैया बताओया रमैया बताओया ಗುರುವೇ ನಮಃ. ವಿದ್ಯಾ ಶಿಕ್ಷಕರೆಂದರೆ ಯಾರು ಗೊತ್ತಾ? ಶಿಕ್ಷಕರೆಂದರೆ ಮಕ್ಕಳ ಜೀವ
ಶಿಕ್ಷಕರೆಂದರೆ ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ತಮ್ಮ ಬದುಕಲ್ಲಿ ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುತ್ತಾರೆ. ಗುರುಗಳು ಬರೀ ವಿದ್ಯೆಯನ್ನು ಕಲಿಸುವುದಲ್ಲದೆ ದಾರಿದೀಪವಾಗಿ ದೇವರ ಸಮಾನರಾಗಿದ್ದಾರೆ. ಶತಮಾನಗಳ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಗುರುಗಳಿಗೆ ದೇವರ ಸ್ಥಾನ ಇತ್ತು. ಅಂದರೆ ಗುರುಗಳೇ ದೈವವೆಂದು ಪಾಲಕರು, ಪೋಷಕರು ಹಾಗೂ ಮಕ್ಕಳು ನಂಬಿದ್ದರು. ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಮಕ್ಕಳಿಗೆ ಎಂತಹ ಕಠಿಣ ಶಿಕ್ಷೆಯನ್ನು ಕೊಟ್ಟರೂ ಪಾಲಕರು ಅದನ್ನು ಆಶೀರ್ವಾದವೆಂದು ತಿಳಿದುಕೊಳ್ಳುತ್ತಿದ್ದರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕಾಲ ಬದಲಾದಂತೆ ಗುರುಗಳಿಗೆ ಇರುವ ಬೆಲೆ ಈ ರೀತಿ ಇದೆ. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಎಷ್ಟು ಮಾತಾಡ್ತಿರಲ್ಲ, ಇದನ್ನ ಕ್ಲಾಸ್ ಅನ್ಕೊಂಡಿರೋ ಫಿಶ್ ಮಾರ್ಕೆಟ್ ಅನ್ಕೊಂಡಿರೋ? ಸಾರಿ ಮಿಸ್. ಈಗ ನಾ ಹಾಜರಿ ಆಗ್ತೀನಿ, ಯಾರು ಮಾತಾಡ್ಬೇಡಿ. ಎಸ್ ಮಿಸ್. ವಿದ್ಯಾ ಮೇಟಿ. ಎಸ್ ಮಿಸ್. ಪ್ರೀತಿ. ಆಪ್ಷನ್ ಮಿಸ್. ಸೌಮ್ಯ. ನಿಮ್ ಕಣ್ಣು ನನ್ನ ಕಣ್ಣು ಮುಂದಾದೇನಂತ ಹೇಳಿ, ನನ್ನ ಕಣ್ಣು ಹಿಂದಾದೇನಂತ ಹೇಳಿ, ನಾನು ಕೂತ್ಕೋ. ರಕ್ಷಿತಾ. ಎಸ್ ಮಿಸ್. ಸಹನಾ. ಆಪ್ಷನ್ ಮಿಸ್. ಸೌಭಾಗ್ಯ. ಎಸ್ ಮಿಸ್. ಅರ್ಪಿತಾ. ಆಪ್ಷನ್ ಮಿಸ್. ಸಂಜನಾ. ಆಪ್ಷನ್ ಮಿಸ್. ಇವತ್ತು ಎಷ್ಟು ಜನ ಬಿಟ್ಟಿದ್ದಾರಲ್ಲ, ನಿಮ್ಮ ಮನೆ ಹೋಗ್ತಿದ್ದವ್ರಿಗೆ ಹೇಳಿ ದಿನಂಪ್ರತಿ ಶಾಲೆಯನ್ನು ತಪ್ಪಿಸ್ಬೇಡಿ. ಎಕ್ಸಾಮ್ ಹತ್ರ ಬಂದ್ವು, ಹಾಜರಿ ದಿನ ಕಡಿಮೆ ಇದ್ರೆ ಪರೀಕ್ಷೆಗೆ ಕುಂದಿಸ್ಕೊಳ್ಳೋದಿಲ್ಲ. ಎಸ್ ಮಿಸ್. ಮೊನ್ನೆ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸಂಗೀತ ಸ್ಪರ್ಧೆ ನಡೆಸಿದ್ದೆವು. ಅದರ ವಿಜೇತರ ಪಟ್ಟಿ ನನ್ನಲ್ಲಿದೆ. ಅವತ್ತೆಲ್ಲರೂ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ನೀವು ಕೂಡ ಚೆನ್ನಾಗಿ ಹಾಡಿದ್ದೀರಿ ಮಿಸ್. ಥ್ಯಾಂಕ್ ಯು ಮಕ್ಕಳ. ಮಿಸ್ ಹಾಡ್ರಿ. ಮಿಸ್ ಹಾಡ್ರಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ನಿಮ್ಮ ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನುಡಿಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಮಿಸ್ ಹಾಡ್ರಿ. ಈಗ ಸಾಕು, ಬರೀ ಹಾಡಾಡಿದ್ರೆ ಯಾವಾಗ ಕ್ಲಾಸ್ ಕೇಳ್ತೀರಿ? ಮೈಕ್ ನಂಗೆ ಇರ್ಬೇಕು. ತಗೋ. ಇದೇನ್ ವಿದ್ಯಾ? ಕುಟುರೆ ಮಿಸ್. ನೀವ್ ಹೇಳೋ. ನೀವ್ ಹೇಳು. ಇಟ್ಸ್ ಅವರ್ ಫ್ಯೂಚರ್ ಮಿಸ್. ಅದಕ್ಕೆ ಕರೆಕ್ಟ್ ಹೇಳಿದ್ದೆ. ನಿಮ್ಗೆ ಫ್ಯೂಚರ್ ಆಗತ್ತೆ ವಿದ್ಯಾ. ಕೂತ್ಕೊಳ್ಳಿ. ನಾಳೆಯಿಂದ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು. ಓಕೆ
ನೋಡಿ ನೋಡಿ ಮಗಳನ್ನು ಹೆಚ್ಚಾಗಿ ಪ್ರೀತಿಸೋ ಈ ತಾಯಿ ತನ್ನ ಮಗಳು ಹೋಮ್ವರ್ಕ್ ಮಾಡಲಾರದಕ್ಕೆ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಟು ಬುದ್ಧಿ ಹೇಳೋ ಟೀಚರ್ಗೆ ಬುದ್ಧಿ ಹೇಳಲು ಹೊರಟಿದ್ದಾರೆ. ಇವತ್ತು ಆ ಟೀಚರ್ ತಲೆ ತಗ್ಗಿಸಿರಬಹುದು, ಆದರೆ ಆ ಮಗು ಜೀವನದಲ್ಲಿ ಮುಂದೆ ಎಂದೂ ತಲೆ ಎತ್ತೋಕೆ ಆಗಲ್ಲ ಅಂತ ಪಾಪ ಆ ತಾಯಿಗೆ ಗೊತ್ತೇ ಇಲ್ಲ. ಎಲ್ಲಾ ಪಾಲಕರ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಎನ್ನುವ ಬಗ್ಗೆ ತಿಳಿದವರಾಗಿರುತ್ತಾರೆ. ಸಾವಿರಾರು ಉಳಿಪೇಟನ್ನು ತಿಂದಿದ್ದ ಕಲ್ಲು ಒಂದು ಸುಂದರ ಕಲಾಕೃತಿಯಾಗುತ್ತದೆ. ಅದೇ ಉಳಿಪೇಟನ್ನು ತಿನ್ನದೇ ಇದ್ದ ಕಲ್ಲು ಕಲ್ಲಾಗೆ ಉಳಿಯಿತು. ಅದೇ ರೀತಿ ಗುರುಗಳು ನಮಗೂ ಸಹ ಉಳಿಪೇಟನ್ನು ಕೊಡುತ್ತಾರೆ. ಉಳಿಪೇಟನ್ನು ಕೊಡುವುದರ ಮೂಲಕ ನಮ್ಮನ್ನು ಒಂದು ಸುಂದರವಾದ ಕಲಾಕೃತಿಯನ್ನಾಗಿಸುತ್ತಾರೆ. ಶಿಕ್ಷಕರಿಗೆ ಎಲ್ಲಾ ಮಕ್ಕಳು ಒಂದೇ. ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಯನ್ನಾಗಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಅದಕ್ಕೆ ಪಾಲಕರು ಕೂಡ ಸಹಕರಿಸಬೇಕು. ಇಂಥ ಗುರುಗಳ ಮಹತ್ವವನ್ನು ತಿಳಿಸುವವರು ಯಾರು? ನನ್ಗ ಬುದ್ಧಿ ಹೇಳಿದ್ರು. ನಿಮ್ ಪಾಲಕರು ಏನಂದ್ರೆ? ನಮ್ ಪಾಲಕರು ಬಂದು ಟೀಚರ್ ಚೆನ್ನಾಗಿ ಬೈದ್ರು. ಇನ್ನೊಂದ್ಸಲ ಆ ಟೀಚರ್ ನನ್ ತಂಟೆಗೆ ಬರಂಗಿಲ್ಲ. ನಂಗೆ ಬಹಳ ಖುಷಿ ಆಯ್ತು ನೋಡ್ರಿ. ಅಯ್ಯೋ ಹೌದಾ, ಇಷ್ಟೆಲ್ಲ ಆಯ್ತಾ? ಈಗ ಯಾವ ಪೀಡೆ ಇಡ್ಲಿ? ಯಾವ ಪೀಡೆ ಬಿಡ್ಲಿ? ಅದೇ ಕನ್ನಡ, ಅದೇ ಸಮಾಜ, ಅದೇ ವಿಜ್ಞಾನ, ಅದೇ ಹಿಂದಿ. ಕುಂದ್ರೋಕಿನ ಮಲ್ಗೋದ ವಾಸಿ. ಹೀಗೆ ಕೇಳುತ್ತಾನೆ. ಕಬೀರ
ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಧನ್ಯವಾದಗಳು.
ಕಣ್ಣೂರು ಹುಡುಗರು ಊಟ ಮಾಡಿ ಹೋಗ್ಬೇಕು. ವೀಣಾ ಗಂಗನಗೌಡ ಊಟ ಮಾಡಿ ಹೋಗ್ಬೇಕು. ಅಲ್ಲಿ ನಮ್ಮ ಹುಡುಗರು ಹೊಂಟಿದ್ದವರಲ್ಲಿ ವೀಣಾ ಗಂಗನಗೌಡ ಸಿದ್ದನಗೌಡ ಊಟ ಮಾಡ್ರಿ. ನಾ ಇಲ್ಲೇ ವೀಣಾ ಸಿದ್ದನಗೌಡ ಗಂಗರು ಊಟ ಮಾಡಿ ಹೋಗ್ರಿ. ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಬಾಯ್ಸ್ 10th ಬಾಯ್ಸ್ ಎಂಟು ಮತ್ತು ಒಂಬತ್ತನೇ ತರಗತಿ